ಏನಾಗಿದೆ ನಿಂಗೆ ಜಾನ್ವಿ? ಯಾಕೆ ಹೀಗೆಲ್ಲ ನಡ್ಕೋತಿದ್ಯಾ? ನಿನ್ನ ಶ್ರೀ ಮಧ್ಯ ಇದಕ್ಕಿಂತ ಮುಂಚೆ ಎಷ್ಟೋ ಸಲ ಭಿನ್ನಾಭಿಪ್ರಾಯ ಬಂದಿದೆ, ಜಗಳನೂ ಆಡ್ಕೊಂಡಿದ್ದೀರಾ. ಹಾಗೆಲ್ಲ ನಿನ್ ಪರನೇ ಯೋಚನೆ ಮಾಡಿದ್ದೀನಿ, ನಿನ್ ಕಾವಲು ನಿಂತಿದ್ದೀನಿ. ಆದ್ರೆ ಈ ಸಲ ಮಾತ್ರ ನಿನ್ ಪರ ನಿಲ್ಲಕ್ ಆಗ್ತಿಲ್ಲ ಜಾನ್ವಿ. ಶ್ರೀ ನಿಮ್ ಮನೆಗೆ ಬಂದಾಗ ನೀನು ನಿನ್ ತಮ್ಮ ಸೇರ್ಕೊಂಡು ಅವ್ನು ತಳ್ಳಾಡ್ಬಿಟ್ರಂತೆ. ಮನ್ಸಲ್ಲಿ ಎಷ್ಟೇ ಅಸಮಾಧಾನ ಇರ್ಬೋದು, ಆದ್ರೆ ಕೈ ಮಾಡೋಷ್ಟು ಇರಬಾರ್ದು ಅಲ್ವಾ? ರವಿ ಇನ್ನೂ ಹುಟ್ಲಿಲ್ಲ, ಬೆಳೆದಿಲ್ಲ, ಪ್ರಪಂಚನೇ ನೋಡಿಲ್ಲ. ಶ್ರೀ ಮೇಲೆ ಕೈ ಮಾಡೋದು ಅಂದ್ರೆ ಬೇಕು ಅಂತ ಮಾಡಿದ್ದಲ್ಲ ಚಿಕ್ಕಮ್ಮ. ಬೇಕು ಅಂತಾನೋ ಬೇಡ ಅಂತಾನೋ ಅಕ್ಕ ತಮ್ಮ ಹಾಗೆ ನಡ್ಕೊಂಡಿದ್ ನಿಜ ತಾನೇ? ಗಂಡನ ಗೌರವ ಬೇಡ? ಏನಷ್ಟು ಅಹಂಕಾರ ನಿನ್ ತಮ್ಮನ್ಗೆ? ನಕ್ಕ ಸೇರ್ತಿದೆ ಅನ್ನೋ ದಿಮಾಕ? ಗೊತ್ತು ಗುರಿ ಇಲ್ದೆ ಬೀದ್ ಬೀದಿ ಅಲ್ಕೊಂಡಿದ್ದವನ್ಗೆ ಕರೆದು ಕೆಲ್ಸ ಕೊಟ್ಟು ಸಂಬಳ ಕೊಟ್ಟಿದ್ದಕ್ಕೆ ಹೀಗ ಮಾಡೋದು? ಭಾವನ ಗೌರವ ಬೇಡ ಅವನ್ಗೆ? ಶ್ರೀ ರವಿಗೆ ಏನ್ ರವಿಗೆ? ಶ್ರೀ ಒಂದ್ ಮಾತು ಅಂದಿರ್ಬೋದು, ಹಾಗೆ ಅಂತ ಕೈ ಮಾಡ್ಬಿಡೋದಾ? ನನ್ ಮಗನ್ ಹೇಳೋರ್ ಕೇಳೋರು ಯಾರು ಇಲ್ಲ ಅಂದ್ಕೊಂಡಿದ್ಯಾ? ನಿನ್ ತಮ್ಮಂಗಂತೂ ಬುದ್ಧಿ ಇಲ್ಲ. ನಿನ್ ಬುದ್ಧಿಗೆ ಏನಾಗಿತ್ತು? ನಿನ್ ತಮ್ಮನ್ ಕೆನ್ನೆಗೆ 4 ಬಿದ್ದು ಬುದ್ಧಿ ಹೇಳದ್ ಬಿಟ್ಟು ನನ್ ಮಗನ್ ಶರ್ಟ್ ಹಿಡ್ದು ಎಳ್ದಾಡಿ ಜಗಳ ಮಾಡಿ ಕಳ್ಸಿದಿರಲ್ಲ, ಇದ್ ನ್ಯಾಯನ? ಶ್ರೀ ಅಂದ್ರೆ ಪ್ರಾಣ ಬಿಡ್ತಿದ್ದೆ, ತವ್ರಿಗೆ ಬಂದ್ ಗಂಡನ್ ಜೊತೆ ಹೀಗೆ ನಾನು ನಡ್ಕೊಳ್ಳೋದು? ಒಳ್ಳೆ ಮರ್ಯಾದೆನೆ ಮಾಡಿದಿರ ಅಕ್ಕ ತಮ್ಮ ಸೇರ್ಕೊಂಡು. ಅಪ್ಪನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅದು ನಿಮಗೂ ಗೊತ್ತು. ಹಾಸ್ಪಿಟ್ಲಲ್ಲಿ ಅಜ್ಜಿ ಟ್ರೀಟ್ಮೆಂಟಿಗೆ ಅಂತ ಚೆಕ್ ಕೊಟ್ಟೆ ಅಂತ ಕೋಪ ಮಾಡಿಕೊಂಡು ಶ್ರೀ ಮನೆ ಹತ್ರ ಬಂದು ಕೂಗಾಡ್ತಿದ್ದ. ಅಪ್ಪಂಗೆ ಕೇಳಿಸಿದ್ರೆ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ ಅನ್ನೋ ಭಯಕ್ಕೆ ರವಿ ಶ್ರೀದ ಬಾಯಿ ಮುಚ್ಚಿಡ್ಕೊಂಡು ಕರ್ಕೊಂಡು ಹೋದ. ಅದೇ ಕೋಪಕ್ಕೆ ಶ್ರೀ ರವಿನ ಜೋರಾಗಿ ಹೊಡಿಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ರವಿ ಬರೀ ನನ್ನ ತಮ್ಮ ಅಷ್ಟೇ ಅಲ್ಲ, ಸ್ವಂತ ಮಗನ ಥರ. ಅವನಿಗೆ ಹೊಡಿಯೋದನ್ನ ನೋಡಿ ಸಂಕಟ ಆಯಿತು. ಅದಕ್ಕೆ ನನ್ನ ಮಗನ ಹಿಡಿದು ಎಳ್ದಾಡ್ಬಿಟ್ಯಾ? ಅದಕ್ಕೆ ನಿನ್ನ ತಮ್ಮನ ಸಪೋರ್ಟ್ ಬೇರೆ. ಗುರುಭಾವ ಎಷ್ಟು ದೊಡ್ಡ ತಪ್ಪು ಮಾಡ್ಕೊಂಡು ಬಂದಿದ್ದು, ಅಂತ ದೊಡ್ಡ ತಪ್ಪು ನನ್ನ ಮಗ ಏನೂ ಮಾಡಿಲ್ಲ. ಆದ್ರೂ ನೀನು ಮಾಲ್ತಕ್ಕನ್ ಮುಂದೆ ಅತ್ತೆ ಮುಂದೆ ಭಾವನ್ ಕ್ಷಮಿಸ್ಬಿಡು ಅಂತ ಕೇಳ್ಕೊಳ್ಳಿಲ್ಲ, ಅವರು ಅವರನ್ನ ಕ್ಷಮಿಸ್ಲಿಲ್ಲ. ಇನ್ನು ನನ್ನ ಗಂಡ ಹೆಸರು ಹರಿ, ಬುದ್ಧಿ ಮಾತ್ರ ಯಾವತ್ತೂ ನನ್ನ ನಿಯತ್ತಾಗಿ ನೋಡ್ಕೊಳ್ಳಿಲ್ಲ. ಯಾವಾಗಲೂ ಕುಡಿಯೋದು, ನನ್ನ ಬಡಿಯೋದು. ಆದರೂ ಯಾವತ್ತಾದರೂ ಯಾರ ಮುಂದೆನಾದರೂ ಅವನ್ನ ಬಿಟ್ಕೊಟ್ಟಿದ್ದೀನ? ನನಗೆ ಹುಟ್ಟು ಮರವು, ಆದರೂ ನನ್ನ ಗಂಡನ ಒಂದು ಕ್ಷಣಕ್ಕಾದರೂ ಮರ್ತಿದ್ದೀನ? ಹೆಣ್ಣಾದವಳು ಕ್ಷಮಿಸಿ ಗೆಲ್ಬೇಕು, ಸಹಿಸಿ ಗೆಲ್ಬೇಕು, ಸೋತ್ ಗೆಲ್ಬೇಕು. ಇಲ್ಲದೇ ಇದ್ರೆ ಸಂಸಾರ ಅನ್ನೋದು ನೆಲ ಕಚ್ಚುತ್ತೆ, ಸಂಬಂಧ ಸತ್ತೋಗುತ್ತೆ. ಇದೆ ಈ ಮನೆ ಹೆಣ್ಮಕ್ಳು ಕಲ್ತಿರೋ ಸಂಸ್ಕಾರ. ನೀನು ಈ ಮನೆಗೆ ಸೇರಿದವಳು ಅಂತ ಹೇಳ್ತಾ ಇದ್ದೀನಿ. ನಿನಗೆ ನನ್ನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ, ಶ್ರೀ ಮೇಲೆ ಪ್ರೀತಿ ಇದ್ರೆ ಈಗಲೇ ಹೋಗಿ ಕ್ಷಮೆ ಕೇಳು. ಅಲ್ಲಿವರೆಗೂ ನಿನ್ನ ಮುಖ ನಾನು ತೋರಿಸ್ಬೇಡ. ಹೋಗ್ತೀನಿ ಚಿಕ್ಕಮ್ಮ, ಕ್ಷಮೆನೂ ಕೇಳ್ತೀನಿ. ಶ್ರೀಗೆ ಅವಮಾನ ಮಾಡಬೇಕು ಅಂತ ನಾನು ಯಾವತ್ತೂ ಕನಸು ಕಂಡಿಲ್ಲ. ಇವತ್ತು ಅಷ್ಟೆ ಅವನ ಹತ್ರ ಕ್ಷಮೆ ಕೇಳೆ ನಿಮಗೆ ಮುಖ ತೋರಿಸೋದು.